ಎಲ್ಲರಿಗೂ ಕಥಾಕುಸ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ರದ್ದಿ, ನಂಗೊಂದು ಡೌಟ್ ಕಣೆ. ಅದೇನು ಅಂತ ಕೇಳೆ. ಹೊಸ ಎಂಟ್ರಿಗಳು ಇದ್ದಾವಲ್ಲ, ಅವಕ್ಕೆ ಅಡುಗೆ ಬರುತ್ತಾ ಎಂದು ಕುತೂಹಲದಿಂದ ಪ್ರಶ್ನಿಸಿದವಳ ಕಂಡು, ಅಮ್ಮ ಅವರು ಏನೋ ಸ್ಕೆಚ್ ಹಾಕ್ತಿರೋ ಥರ ಇದೆ, ನಂಗೆ ತಿಳಿದ ಪ್ರಕಾರ ಅವರಿಗೆ ಅಡುಗೆ ಬರಲ್ಲ ಎಂದಳು ರದ್ದಿ. ಮತ್ತವಳೇ, ಓಹೋ ಮೇಡಮ್ ಆ ರೂಟಿಗೆ ಬರ್ತಿದ್ದೀರಾ, ಪ್ಲ್ಯಾನ್ ಏನು ಅಂತ ಅರ್ಥ ಆಯಿತು, ನಾನೇನು ಸಹಾಯ ಬೇಕಿದ್ರೂ ಮಾಡ್ತೀನಿ ಎಂದವಳು ತನ್ನ ಹೆಬ್ಬೆರಳು ತೋರಿಸಿ ಡೀಲ್ ಎಂಬಂತೆ ನುಡಿದಾಗ ಇಚ್ಛಾ ಕೂಡ ಕಣ್ಣು ಹೊಡೆದು ರದ್ದಿಯ ಶೈಲಿಯಲ್ಲಿ ಡೀಲ್ ಎಂದಳು. ಇಚ್ಛಾ ಹಾಗೂ ರದ್ದಿ ಆರತಿ ಹಾಗೂ ಕೀರ್ತಿಯ ಕೋಣೆಯ ಬಳಿ ಬಂದವರು. ಅವರು ಕೇಳಿಸಲೆಂದೇ, ಇಚ್ಛಾ, ಅಣ್ಣನಿಗೆ ಇಡ್ಲಿ ಸಾಂಬಾರು ಅಂದರೆ ತುಂಬ ಇಷ್ಟ ಕಣೆ, ನೀನದನ್ನು ಮಾಡಿಕೊಡು. ಅವನು ಖುಷಿಗೆ ನಿನ್ನ ತಪ್ಕೊಂಡು ಪಪ್ಪಿ ಕೊಟ್ಟು ಐ ಲವ್ ಯು ಅಂತಾನೆ. ರಾತ್ರಿ ಅಣ್ಣ ಬರೋ ಹೊತ್ತಿಗೆ ರೆಡಿ ಮಾಡು, ಓಕೆ? ಹೌದಾ, ನಿಜವಾಗಲೂ ಥ್ಯಾಂಕ್ಸ್ ಕಣೆ, ನಂಗೆ ಒಳ್ಳೆ ಐಡಿಯಾನೇ ಕೊಟ್ಟೆ. ಆದರೆ ಅವರು ರಾತ್ರಿ ಇಡ್ಲಿ ತಿಂತಾರಾ ಎಂದು ಅಮಾಯಕಳಂತೆ ಕೇಳಿದಾಗ, ಹ್ಞೂ ಕಣೆ, ನಿಂಗೆ ಗೊತ್ತಾ, ಅಣ್ಣನಿಗೆ ರಾತ್ರಿ ಊಟಕ್ಕಿಂತ ಇಡ್ಲಿ ಇಷ್ಟ, ಆದರೆ ಮನೇಲಿ ಯಾರೂ ಅವನ ಇಷ್ಟ ನೋಡೋದೇ ಇಲ್ಲ ಎಂದಳು. ಸರಿ ಕಣೆ, ನಾನಿವತ್ತು ಅವರ ಇಷ್ಟದ ಅಡುಗೆಯನ್ನು ಮಾಡಿ ಅವರ ಮನಸ್ಸಲ್ಲಿ ಜಾಗ ಪಡ್ಕೋತೀನಿ. ಈ ನಾಟಕದ ಕತೆ, ಸಂಭಾಷಣೆ, ನಿರ್ದೇಶನ ಇಚ್ಛಾ. ಇಬ್ಬರು ಅಲ್ಲಿಂದ ಹೋದ ಬಳಿಕ ಆರತಿ ಹಾಗೂ ಕೀರ್ತಿ ಮೆಲ್ಲಗೆ ಕೋಣೆಯ ಹೊರಗೆ ಬಂದು ಇಣುಕಿದರು. ಇಚ್ಛಾ ಹಾಗೂ ರದ್ದಿ ಹೋದದನ್ನು ಖಚಿತಪಡಿಸಿಕೊಂಡು, ನೋಡು, ಇವತ್ತು ನಾನು ಕೂಡ ಇಡ್ಲಿ ಸಾಂಬಾರು ಮಾಡಿ ಪಾಪು ಭಾವನ ಮನಸ್ಸು ಗೆಲ್ತೀನಿ ಎಂದು ಆರತಿ ಹೇಳಿದಾಗ, ಕೀರ್ತಿ ಇರುವಾಗ ಆರತಿಗೆ ಅದು ಸಾಧ್ಯವಿಲ್ಲ ಎಂದಳು ಕೀರ್ತಿ. ನೋಡೋಣ ಕಣೆ ಯಾರು ಗೆಲ್ಲೋದು ಅಂತ ಎಂದು ಆರತಿ ಸವಾಲು ಹಾಕಿದರೆ, ನೋಡೋಣ ಎಂದ ಕೀರ್ತಿ ಅವಳ ತಲೆಯನ್ನು ಆರತಿಯ ತಲೆಗೆ ತಾಗಿಸಿ ಸ್ಪರ್ಧಾಳುಗಳಂತೆ ನಿಂತರು. ಇಬ್ಬರ ಕಿತ್ತಾಟವನ್ನು ನೋಡಿ ಮರೆಯಲ್ಲಿ ನಿಂತು ನೋಡುತ್ತಿದ್ದ ಇಚ್ಛಾ ಹಾಗೂ ವೃದ್ಧಿ ಐಫೈ ಕೊಟ್ಟರು. ತಮ್ಮ ಯೋಜನೆ ಫಲಿಸುತ್ತಿದೆ ಎಂದು. ಸಾರ್ಥಕ್ ರಾತ್ರಿ ಮನೆಗೆ ಬಂದವನು ತನ್ನ ಕೋಣೆಯಲ್ಲಿದ್ದ ಹೆಂಡತಿಯನ್ನು ಮಾತನಾಡಿಸಬೇಕು ಎಂದು ಅವಳತ್ತ ನಗು ಬೀರಿ ಹಾಯ್ ಎಂದರೆ, ಅವನು ಮಾತನಾಡಿದ್ದು ತನ್ನ ಬಳಿ ಅಲ್ಲವೇನೋ ಎಂಬಂತೆ ಮುಖ ತಿರುಗಿಸಿದಳು ಇಚ್ಛಾ. ಅವಳ ಕೈ ಹಿಡಿದು ಎಳೆದವನು, ಇಚ್ಛಾ, ಏನಾಗಿದೆ ನಿಂಗೆ ಎಂದು ಪ್ರಶ್ನಿಸಿದ. ಏನಾಗಿದೆ ನನಗೆ, ಚೆನ್ನಾಗೇ ಇದ್ದೀನಲ್ಲ ಎಂದಳು. ನನ್ನ ನೋಡಿಯೂ ಕೂಡ ನೋಡದ ಹಾಗೆ ಯಾಕೆ ಹೋಗ್ತಾ ಇದೆಯಾ? ಹಾಗೇನಿಲ್ವಲ್ಲ, ನಾನು ರಜನಿ ಅಮ್ಮನ ಹತ್ರ ಹೋಗ್ತಾ ಇದ್ದೀನಿ ಎಂದವಳು ಅಲ್ಲಿಂದ ಹೋದರೆ, ಅವಳ ಹೊಸ ನಡವಳಿಕೆಯನ್ನು ಕಂಡು ಬೆರಗಾದ ಸಾರ್ಥಕ್. ಕೆಲವು ತಿಂಗಳುಗಳಿಂದ ಇಬ್ಬರು ಸ್ನೇಹದಿಂದ ಇದ್ದರು. ಪರಸ್ಪರ ಅಲ್ಪ ಸ್ವಲ್ಪ ಅರಿತಿದ್ದರು. ಅವಳು ಅವನೊಂದಿಗಾಗಲಿ ಅವನು ಅವಳೊಂದಿಗಾಗಲಿ ಮನನೋಯಿಸುವಂತೆ ವರ್ತಿಸಿರಲಿಲ್ಲ. ಆದರೆ ಅವಳ ಈಗಿನ ಒರಟಾದ ನಡವಳಿಕೆಯನ್ನು ಕಂಡು ಅವನ ಮನ ಏನೋ ಸರಿಯಿಲ್ಲ ಎಂದು ಶಂಕಿಸಿತು. ಇಚ್ಛಾ ಏನು ನಡೆದೇ ಇಲ್ಲ ಎಂಬಂತೆ ರಜನಿಯವರ ಜೊತೆ ಸ್ವಲ್ಪ ಸಮಯ ಕಳೆದು ಅಡುಗೆ ಕೋಣೆಗೆ ಹೋದಳು. ಅವಳು ಅಡುಗೆ ಮಾಡದಂತೆ ತಡೆಯಲು ಆರತಿ ಹಾಗೂ ಕೀರ್ತಿ ಮೊದಲೇ ನಿರ್ಧರಿಸುವುದರಿಂದ, ಪಾಪ ಇಬ್ಬರಿಗೂ ಗೊತ್ತಿಲ್ಲ ಇಚ್ಛಾಗೆ ಅಡುಗೆ ಮಾಡಲು ಬರುವುದಿಲ್ಲ ಎಂದು. ಇಚ್ಛಾ ಬಂದಾಗ, ನೋಡು, ನಿಂಗೇನು ಕೆಲಸ ಇಲ್ಲಿ? ಇವತ್ತು ನಾವಿಬ್ಬರು ಅಡುಗೆ ಮಾಡ್ತಾ ಇದ್ದೀವಿ, ಮೊದಲು ಹೋಗಿ ಇಲ್ಲಿಂದ ಎಂದು ಒರಟಾಗಿ ನುಡಿದಳು ಕೀರ್ತಿ. ಆರತಿಯು ಅವಳ ಮಾತಿಗೆ ದನಿಗೂಡಿಸಿದಾಗ, ಮಾಡಿ ಮಾಡಿ ಚೆನ್ನಾಗಿ ಅಡುಗೆ ಮಾಡಿ ಎಂದು ಮನಸ್ಸಲ್ಲೇ ನುಡಿದ ಇಚ್ಛಾ ಮುಗುಳ್ನಗುತ್ತಾ, ಸರಿ, ಬೇಗ ರೆಡಿ ಮಾಡಿ ಆಯಿತಾ, ತುಂಬ ಹೊಟ್ಟೆ ಹಸಿತಿದೆ ಎಂದವಳು ರದ್ದಿಯ ಬಳಿಗೆ ಹೋದಳು. ಪ್ಲ್ಯಾನ್ ಸಕ್ಸಸ್ಸಾ ಎಂದು ರದ್ದಿ ಕೇಳಿದಾಗ, ಆಲ್ಮೋಸ್ಟ್ ಸಕ್ಸಸ್ ಎಂದಳು ಇಚ್ಛಾ. ಸಾರ್ಥಕ್ ಊಟದ ಹೊತ್ತಿಗೆ ಡೈನಿಂಗ್ ಟೇಬಲ್ ಬಳಿ ಬಂದಾಗ ಎಲ್ಲರೂ ಕುಳಿತಿದ್ದರು. ಚಿಕ್ಕಮ್ಮ, ಅತ್ತೆ, ಊಟ ರೆಡಿ ಇಲ್ವಾ, ಯಾಕೆ ಸುಮ್ಮನೆ ಕೂತಿದ್ದೀರಿ ಎಂದು ಸಾರ್ಥಕ್ ಆಶ್ಚರ್ಯದಿಂದ ಕೇಳಿದಾಗ, ಇವತ್ತು ಅಡುಗೆ ನಮ್ದಲ್ಲ ಪಾಪು, ಆರತಿ ಹಾಗೂ ಕೀರ್ತಿ ಸೇರಿ ಮಾಡ್ತಾ ಇದ್ದಾರೆ ಎಂದರು ಸುಧಾರವರು. ಚಿಕ್ಕಮ್ಮ, ನಂಗೆ ತುಂಬ ಹಸಿವಾಗ್ತಿದೆ, ಬೇಗ ತರೋಗೆ ಹೇಳಿ ಎಂದು ಸಾರ್ಥಕ್ ಹೇಳುವಷ್ಟರಲ್ಲಿ ಇಬ್ಬರು ತಾವು ಮಾಡಿದ ಇಡ್ಲಿ ಸಾಂಬಾರು ತಗೊಂಡು ಬಂದರು. ಮೊದಲು ಅರುಂಧತಿಯವರಿಗೆ ಬಡಿಸಿದರು. ಇದೇನ್ರಮ್ಮ, ಇಡ್ಲಿ ಮಾಡಿದ್ದೀರಾ ಎಂದು ಅರುಂಧತಿಯವರು ಪ್ರಶ್ನಿಸಿದಾಗ, ಹ್ಞೂ ಅಜ್ಜಿ, ಇದು ನಾನು ಮಾಡಿದ ಇಡ್ಲಿ ಸಾಂಬಾರು, ಇದು ಕೀರ್ತಿ ಮಾಡಿದ್ದು, ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಎಂದಳು ಆರತಿ. ಇಬ್ಬರು ಇಡ್ಲಿ ಸಾಂಬಾರು ಮಾಡಿದ್ದೀರಾ ಎಂದು ಸುಧಾರವರು ಪ್ರಶ್ನಿಸಿದಾಗ, ಹೌದು ಅತ್ತೆ ಎಂದಳು ಕೀರ್ತಿ. ಸಾರ್ಥಕ್ಗೆ ರಾತ್ರಿ ಊಟದ ಹೊತ್ತಿಗೆ ಊಟ ಅಥವಾ ಚಪಾತಿ ಆಗಬೇಕು, ಬೇರೆ ತಿಂಡಿಗಳು ಆಗುವುದಿಲ್ಲ. ಆದರೆ ಇಂದು ಹಸಿವಾಗಿದ್ದುದರಿಂದ ತಿನ್ನಲು ನಿರ್ಧರಿಸಿದ. ಆರತಿ ಮಾಡಿದ ಇಡ್ಲಿ ಕಲ್ಲಿನ ಥರ ಗಟ್ಟಿಯಾಗಿದ್ದರೆ, ಕೀರ್ತಿ ಮಾಡಿದ ಇಡ್ಲಿ ಹಿಟ್ಟು ಹಾಗೆ ಇತ್ತು.
ಸರಿಯಾಗಿ ಬೆಂದಿರಲಿಲ್ಲ. ಸಾರ್ಥಕ್ ಅದನ್ನು ತಿಂದು ಸಹ ನೋಡಲಿಲ್ಲ. ಇನ್ನು ಸಾಂಬಾರ್ ಬರೀ ನೊರೆ ಮಾತ್ರ, ಉಪ್ಪು ಇಲ್ಲ, ರುಚಿಯೂ ಇಲ್ಲ. ಮೊದಲೇ ಹಸಿದಿದ್ದವ ಇಬ್ಬರ ಮೇಲೆ ರೇಗಿದ. ನಿಮ್ಮ ಹತ್ರ ಯಾರಾದರೂ ಅಡುಗೆ ಮಾಡೋಕೆ ಹೇಳಿದ್ರಾ? ಗೊತ್ತಿಲ್ಲ ಅಂದರೆ ಯಾಕೆ ಮಾಡಬೇಕಿತ್ತು? ಯಾರೂ ಅದನ್ನು ತಿನ್ನಬೇಡಿ, ನಾಯಿ ಕೂಡ ತಿನ್ನಲ್ಲ ಅದನ್ನು ಎಂದ. ಆರತಿ ಹಾಗೂ ಕೀರ್ತಿಗೆ ಅವಮಾನದ ಜೊತೆ ಬೇಸರ ಕೂಡ ಆಯಿತು. ಇಬ್ಬರೂ ಅಲ್ಲಿಂದ ತಮ್ಮ ಕೋಣೆಗೆ ಹೋದರು. ವೃದ್ಧಿ ಮೊದಲೇ ರೆಸ್ಟೋರೆಂಟಿಗೆ ಕರೆ ಮಾಡಿ ತಿಳಿಸಿದ್ದರಿಂದ ರೆಸ್ಟೋರೆಂಟ್ನಿಂದ ಊಟ ತೆಗೆದುಕೊಂಡು ಬಂದಿದ್ದರು ಶಿವಕುಮಾರ್ ರವರು. ವೃದ್ಧಿ ಪುಟ್ಟ, ಇದಕ್ಕೇನಾ ನೀನು ಊಟ ತಗೊಂಡು ಬರೋಕೆ ಹೇಳಿದ್ದು ಎಂದು ಅವರು ಕೇಳಿದಾಗ, ಹೌದು ದೊಡ್ಡಪ್ಪ ಎಂದಳು. ರಜನಿಯವರು ಬೇಗ ಅನ್ನ ಪದಾರ್ಥ ಬಿಸಿ ಮಾಡಿಕೊಂಡು ಬಂದರು. ಎಲ್ಲರೂ ಊಟ ಮಾಡುತ್ತಿರುವಾಗ ಅರುಂಧತಿಯವರು, ಪಾಪು ನೀನವರಿಗೆ ಬೈಬಾರ್ದಿತ್ತು ಕಣೋ, ಪಾಪ ಅವರು ಹಾಗೆ ಹೋದರು, ಅವರಿಗೆ ಸಮಾಧಾನ ಮಾಡಿ ಅವರನ್ನು ಊಟಕ್ಕೆ ಕರ್ಕೊಂಡು ಬಾ ಎಂದಾಗ, ಅಜ್ಜಿ ಅವರಿಗೆ ಹಸಿವಾದರೆ ಅವರೇ ಬರ್ತಾರೆ, ನೀವು ಆರಾಮಾಗಿ ಊಟ ಮಾಡಿ ಎಂದ. ಆರತಿ ಹಾಗೂ ಕೀರ್ತಿ ತಮ್ಮ ಅಡುಗೆ ಕೆಟ್ಟ ಬಗ್ಗೆ ಯೋಚನೆ ಮಾಡುತ್ತಿದ್ದರು. ಅಸಲಿಗೆ ಅದರ ಹಿಂದಿನ ಕೈವಾಡ ಇಚ್ಛಾ ಹಾಗೂ ವೃದ್ಧಿಯದು ಎಂದು ಅವರಿಗೆ ತಿಳಿಯಲಿಲ್ಲ. ಅವರಿಬ್ಬರೂ ಸೇರಿ ಬೇಕಿಂಗ್ ಸೋಡಾ ಡಬ್ಬಿಗೆ ಉಪ್ಪು ಎಂದು, ಕೆಂಪು ಬಣ್ಣದ ಫುಡ್ ಕಲರ್ ಡಬ್ಬಿಗೆ ಮೆಣಸಿನ ಹುಡಿ ಎಂದು ಬರೆದಿದ್ದರು. ಯೂಟ್ಯೂಬ್ ನೋಡಿ ಅಡುಗೆ ಮಾಡುತ್ತಿದ್ದವರು ಬೇಕಿಂಗ್ ಸೋಡಾವನ್ನು ಉಪ್ಪು ಎಂದು, ಫುಡ್ ಕಲರನ್ನು ಮೆಣಸಿನ ಹುಡಿ ಎಂದು ಸಾಂಬಾರ್ಗೆ ಹಾಕಿದ್ದರು. ಬೇಕಿಂಗ್ ಸೋಡಾ ಹಾಕಿದಾಗ ಸಾಂಬಾರ್ಗೆ ನೊರೆ ಬಂದರು ಅದು ಉಪ್ಪು ಅಲ್ಲ ಎಂದು ಇಬ್ಬರಿಗೂ ತಿಳಿಯಲಿಲ್ಲ. ಅಂತೂ ಇಚ್ಛಾ ಯೋಜನೆ ಫಲಿಸಿತು. ಆದರೂ ಇಬ್ಬರು ಹಸಿವಿನಿಂದ ಇರುವುದು ಅವಳಿಗೆ ಸಹ್ಯವಾಗಿರಲಿಲ್ಲ. ಅದಕ್ಕಾಗಿಯೇ ಇಬ್ಬರಿಗೂ ಊಟ ತೆಗೆದುಕೊಂಡು ಅವರ ಕೋಣೆಗೆ ಹೋದಳು. ಅವಳನ್ನು ಕಂಡರೆ ಆಗದವರು ಊಟ ಬೇಡ ಎಂದು ಹೇಳಿದರು. ಅವಳು ಪಟ್ಟು ಬಿಡದೆ ಊಟವನ್ನು ಟೇಬಲ್ ಮೇಲೆ ಇಟ್ಟು ಹೋದಳು. ಅವಳು ಹೋದ ಬಳಿಕ ಹಸಿವು ತಡೆಯಲಾಗದೆ ಇಬ್ಬರೂ ಊಟವನ್ನು ಗಬಗಬ ತಿಂದರು. ಇಬ್ಬರೂ ಮನಸ್ಸಲ್ಲೇ ಇಚ್ಛಾಗೆ ಧನ್ಯವಾದ ಹೇಳಿದರು. ಇಚ್ಛಾ, ನೀನ್ಯಾಕೆ ಅವರಿಗೆ ಊಟ ತಗೊಂಡು ಹೋದೆ ಎಂದು ವೃದ್ಧಿ ಪ್ರಶ್ನಿಸಿದಾಗ, ಎಷ್ಟಾದರೂ ಅವರು ನಮ್ಮ ಮನೆಯ ಗೆಸ್ಟ್, ಅವರಿಗೆ ಈ ಮನೆಯಲ್ಲಿ ಯಾವುದೇ ಕೊರತೆ ಇರಬಾರ್ದು, ಅದಕ್ಕೆ ಅವರು ನನ್ನ ಗಂಡನ ಮೇಲೆ ಕಣ್ಣು ಹಾಕಿದ್ದಾರೆ ಅನ್ನೋ ಕಾರಣಕ್ಕೆ ನನಗೆ ಅವರ ಮೇಲೆ ಕೋಪ ಬಂದಿರಬಹುದು, ಅದಕ್ಕೆ ಅವರಿಗೆ ಸರಿಯಾಗಿ ಪಾಠ ಕಲಿಸಿ ಆಯಿತು, ಸಾಕು, ಇನ್ನವರೇನಾದರೂ ಕಿರಿಕ್ ಮಾಡಿದರೆ ಆಗ ನೋಡುವ ಎಂದಳು. ಯಾವಾಗಲೂ ಪುಟ್ಟ ಮಗುವಿನಂತೆ ಇರುತ್ತಿದ್ದವಳ ಬಾಯಿಯಿಂದ ಪ್ರಬುದ್ಧವಾದ ಮಾತುಗಳು. ವೃದ್ಧಿ ಅಕ್ಷರಶಃ ಬೆರಗಾಗಿ ಹೋದಳು. ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.